ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಾರ್ಟ್ ಸರ್ಕಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವು ಅವರೆಕಾಯಿ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. 5 ಮಿನಿಟ್ಸಲ್ಲಿ ಬೇಗ ಬೇಗ ಆಗುತ್ತೆ. ಅವರೆಕಾಯಿ, ಈರುಳ್ಳಿ, ಮಿಕ್ಸಿಯಲ್ಲಿ ಹಾಕೋದು ಏನೇನು ಪದಾರ್ಥ ಇದೆಯೋ ನಾನೇ ಹೇಳ್ತೀನಿ. ಅದ್ರ ಜೊತೆಗೆ ನೀವು ಏನು ಸಪ್ರೇಟಾಗಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಫಸ್ಟು ಮಿಕ್ಸಿಗೆ ಏನು ಮಸಾಲ ತಯಾರು ಮಾಡ್ಕೊಂಡು ನೋಡೋಣ. ಫಸ್ಟ್ಗೆ ಟೊಮೆಟೊ, ಹುಣಸೆಹಣ್ಣು, ಏನಿಲ್ಲ ಸ್ವಲ್ಪ ಹುಣಸೆಹಣ್ಣು ಅಂದರೆ ಹುಳಿ ಅಂಶನೇ ಇರೋದ್ರಿಂದ ಅದು ನೋಡಿಕೊಂಡು ಹಾಕ್ಕೋಬೇಕು ನೀವು. ಯಾಕೆಂದರೆ ಟೊಮೆಟೊನೂ ಹುಳಿ, ಇದೂ ಹುಣಸೆಹಣ್ಣು ರಸನೂ ಹುಳಿ ಇರುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕೆ ಅಂದರೆ ಇದು ತುಂಬ ಈಸಿಯಾಗಿ ಆಗೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ಇದಕ್ಕೆ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇಷ್ಟೇ ಅನ್ನೋದೇನಿಲ್ಲ, ನೀವು ನಿಮ್ಮ ಇದು ಮಾಮೂಲಿ ಪ್ರಕಾರ ಹಾಕ್ಕೊಳ್ಳಿ. ಪದಾರ್ಥಗಳೆಲ್ಲ ರೆಡಿ ಇದ್ದರೆ ಆರಾಮಾಗಿ ಚಕಚಕ ಅಂತ ಹಾಕ್ಬಿಡ್ಬೋದು. 1 ಸ್ಪೂನ್ ಸಕ್ಕರೆ, ನನ್ನ ಹತ್ರ ಚಿಕ್ಕ ಸ್ಪೂನ್ ಇರೋದ್ರಿಂದ ನಾನು 4 ಸ್ಪೂನ್ ಹಾಕಿದ್ದೀನಿ, 1 ಸ್ಪೂನ್ ಸಮ. ಸೊ ನೀವು ಹಾಗೆ ಟ್ರೈ ಮಾಡ್ಬೋದು. ಆ್ಯಂಡ್ ಇವಾಗ ಸ್ವಲ್ಪ ಅರಿಶಿನ ಅಂತೂ ಗೊತ್ತಿದೆ ನಿಮಗೆ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ ಅಂತ. ಅದರಿಂದ ರೋಗ ನಿರೋಧಕ ಶಕ್ತಿ ಇವಾಗಿರೋದ್ರಿಂದ ಚಳಿಗೆ ಎಲ್ಲನೂ ಸ್ಟ್ರಾಂಗ್ ಆಗಿರಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲ ಹಾಕ್ಕೊಂಡು ಒಂದು ಮಿಕ್ಸಿ ಮಾಡಿಬಿಡಿ. ಮಿಕ್ಸಿ ಮಾಡಿ ಮಸಾಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ನೆಕ್ಸ್ಟ್ ರೆಡಿ ಮಾಡೋ ಅಷ್ಟು ಸರಿ ಹೋಗುತ್ತೆ. ಮಿಕ್ಸಿ ಹಾಕ್ತಾ ಇದ್ದೆ. ಜಟ್ಪಟ್ ಅಂತ ಮಾಡಿಬಿಡ್ಬೋದು. ಹಿಂದೆ ಮುಂದೆ ಯೋಚನೆ ಮಾಡೋಂಗಿಲ್ಲ. ಎಲ್ಲ ಪದಾರ್ಥ ರೆಡಿ ಇದ್ದರೆ ಟಕ ಅಂತ ಒಂದು 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಆಮೇಲೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಚಿಟಕಿದ ತಕ್ಷಣ ಈರುಳ್ಳಿ ಒಂದು ಗಾತ್ರ ತಗೊಳ್ಳಿ, ಒಂದು ಈರುಳ್ಳಿ ಬೇಕಾಗುತ್ತೆ. ಆಮೇಲೆ ಅವರೆಕಾಯಿ ಸ್ವಲ್ಪ ಅದು ಫ್ರೈ ಆದಮೇಲೆ ಗೋಲ್ಡನ್ ಕಲರ್ ಬಂದಮೇಲೆ ಅವರೆಕಾಯಿ ಹಾಕ್ಕೋಬೇಕು. ನೋಡಿ, ಪದಾರ್ಥಗಳೆಲ್ಲ ರೆಡಿ ಇದ್ದರೆ ಆಟೋಮೆಟಿಕಾಗಿ ಟಕ್ ಅಂತ 5 ನಿಮಿಷ, ಮಿನಿಮಮ್ ಅಂದರೆ 10 to 15 ಮಿನಿಟ್ಸಲ್ಲಿ ನಿಮಗೆ ಒಂದು ಒಳ್ಳೆ ಸಾರು ರೆಡಿಯಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ಏನಕ್ಕನ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ಈರುಳ್ಳಿ ಆಗಿದೆ. ಸೊ ನಾವು ಅವರೆಕಾಯಿ ಹಾಕ್ತಾಯಿದ್ದೀವಿ. ಟೊಮೊಟೊ ಏನು ಬೇಕಾಗಿಲ್ಲ ಈಗ, ಅಂದರೆ ಸಾರಿಗೆಲ್ಲ ನಾವು ಟೊಮೊಟೊ ಹಾಕ್ತೀವಲ್ಲ, ಇದಕ್ಕೆ ಬೇಡ. ಯಾಕೆಂದರೆ ನಾವು ಮಾಡೋ ಮಸಾಲಾನೇ ಎಲ್ಲನೂ ಹುಳಿ ಅಂಶ ಎಲ್ಲ ಇರುತ್ತೆ. ಸೊ ಅದಕ್ಕೆ ಬೇಡ. ಇದ್ರ ಜೊತೆಲಿ ಆಲೂಗಡ್ಡೆ ಹಾಕಬೇಕಾಗಿತ್ತು, ನಾನು ಮರ್ತೋಗಿದ್ದೀನಿ. ಸೊ ಆಲೂಗಡ್ಡೆನೂ ಹಾಕಿ ಫ್ರೈ ಮಾಡಬೇಕು. ಒಂದು ಆಲೂಗಡ್ಡೆ ಹೀಗೆಲ್ಲ ಆದಮೇಲೆ ಮಸಾಲಾನ ಹಾಕಿ ಉಪ್ಪು ಗಿಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀವಿ. ಸೊ ಏನು ಹಾಕೋಂಗಿಲ್ಲ. ಮಸಾಲ ಒಂದು ಹಾಕ್ಕೊಬಿಟ್ಟು ಅದಕ್ಕೆ ತಕ್ಕಷ್ಟು ನೀರು ಹಾಕಿ ಕಲಸಿ, ನಿಮಗೆ ಗೊತ್ತಾಗುತ್ತಲ್ಲ ಅಷ್ಟು ನೀರು ಹಾಕಿಬಿಟ್ಟು ಈ ಕುಕ್ಕರ್ ಹಾಕಿ ಒಂದು 3 ವಿಷಲ್ ಬರೋ ತನಕ ಬೇಯಿಸಿ. ಇಷ್ಟೇ ಇದ್ರ ಪ್ರೊಸೀಜರು. ನೋಡಿ ಆಯಿತು ಸಾಂಬಾರು. ಇನ್ನೊಂದು 3 ವಿಷಲ್ ಬಂದುಬಿಟ್ರೆ ಆಯಿತು.
ನೋಡಿ ಹೇಗಾಗಿದೆ. ಚಿಕನ್ ಸಾಂಬಾರು ಅದ್ರ ಮುಂದೆ ಏನೂ ಇಲ್ಲ, ಹಂಗಿರುತ್ತೆ ನೋಡಿ. ಎಲ್ಲ ಬೆಂದಿದೆ.